ನಮ್ಮ ಸಿರಿ ಮನೆಗೆ ಸ್ವಾಗತ. ಏನು ಸುಷ್ಮಾ ನೋಡಿದ್ರೆ ಅಮ್ಮ ಮನೇಲಿದ್ದೀರಾ, ಈಗ ಸಿರಿ ಮನೆಗೆ ಸ್ವಾಗತ ಅಂತ ಬ್ಲಾಗ್ ಶುರು ಮಾಡ್ತಾ ಇದ್ದೀರಾ ಅಂತ. ಹೌದು, ಇವತ್ತು ಬಂದು ಸ್ಯಾಟರ್ಡೇ, ಶನಿವಾರದ ಬ್ಲಾಗ್ ಇದಾಗಿದೆ. ಸ್ವಲ್ಪ ಕೆಲಸ ಇತ್ತು, ಕೆಲಸ ಎಲ್ಲ ಮುಗಿಸಿ ಮಾಡಿ ಸರಿಯಾಗಿ ಬ್ಲಾಗ್ ಕೂಡ ಮಾಡಿರಲಿಲ್ಲ. ಹಾಗಾಗಿ ಈಗ ಅಮ್ಮ ಮನೆಗೆ ಸರ್ಪ್ರೈಸಾಗಿ ಬರ್ತಾ ಇದೆ. ಇಲ್ಲೊಂದು ಸ್ವಲ್ಪ ಕೆಲಸ ಆಯಿತು, ಮುಗಿಸ್ಕೊಂಡು ಹೋಗೋಣ ಅಂತ. ಹಾಗೆ ಅಮ್ಮ ಜೊತೆ ಒಂದು ಪುಟ್ಟದಾಗಿ ವಿಡಿಯೋ ಮಾಡ್ಕೊಂಡು ಹೋಗೋಣ, ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗತ್ತೆ. ಒಂದು ಸಣ್ಣ ಗ್ಲಿಮ್ಸ್ಗಳಿದ್ರೆ ಶೇರ್ ಮಾಡ್ಕೋಬೋದಲ್ಲ ಅಂತ ಬಂದ್ವಿ. ಯಾರು ಯಾರು ಅಂದಿದ್ದಾರೆ ಅಮ್ಮ. ಹೀಗೆ ಅಮ್ಮನ ಮಾತಾಡ್ಸ್ಕೊಂಡು ಹೋಗೋಣ. ಇವತ್ತು ವ್ಲಾಗ್ ಮಾಡೋ ಐಡಿಯಾ ನಿಜ ಇರಲಿಲ್ಲ, ಜಸ್ಟ್ ಹಿಂಗೆ ಕೆಲಸದ ಮೇಲೆ ಬಂದ್ವಲ್ಲ, ಹಂಗೆ ಅಮ್ಮನ ನೋಡ್ಕೊಂಡಂಗಾಗತ್ತೆ, ನಿಮಗೂ ಕೂಡ ಅಮ್ಮನ ತೋರ್ಸಂಗಾಗತ್ತೆ, ಸಣ್ಣದಾಗಿ ಒಂದು ವಿಡಿಯೋ ಇರಲಿ ಅಂತ ಬಂದಿದ್ದು ಅಷ್ಟೇ. ಅಯ್ಯೋ, ನಮ್ಮಮ್ಮನ ನೋಡಂಗೆ ಇಲ್ಲ, ಹಂಗಿದ್ದಾರೆ. ಟೈಮ್ ಬಂದು 6 ಗಂಟೆ. ಹಾಂ, ಯಾಕಮ್ಮ ಏನಾಯ್ತಮ್ಮ? ಹಾಂ, ಏನು ಸೊಪ್ಪೆಲ್ಲ ಹಿಂಗೆ ಹಾಕ್ಕೊಂಡು ನೀನು ಅದಕ್ಕೆ ಚೈತು ಅಂದ್ಲು, ಬಾಗ್ಲು ಹಾಕೋರು ಅಂದರೆ ಮೋ ಇರೋದಿಲ್ಲ, ಇಲ್ಲಿ ಪ್ಯಾಸೇಜ್ ಡೋರ್ ಕ್ಲೋಸ್ ಆಗಿದೆ. ಅಷ್ಟೊತ್ತಲ್ಲೇ ನೋವಮ್ಮ. ನೀನು ಯಾಕೆ ಸೊಪ್ಪೆಲ್ಲ ಎಲ್ಲ ಸೋಸ್ಕೊಂಡು ಒಂದೇ ದಿನ ಕೂತ್ಕೊಂತೀಯ? ಆದಾಗ ಸೋಸ್ಕೋಬೇಕು, ಮಾಡಕ್ಕೆ ಕೆಲಸ ಇಲ್ಲ ನಿನಗೆ. ಏನು ಮಾಡೋಕ್ಕೆ ಕೆಲಸ ಜಾಸ್ತಿ. ಯಾವಾಗ ಸೋಸ್ಕೊಂಡಾಳು ಎಲ್ಲ ಸೋಸಿ ಕೊಟ್ಟು ಕಳಿಸ್ಬಿಟ್ರೆ ಬೇಕಾದಾಗ ಹಾಕೋತಾಳಲ್ಲ ಅಂದ್ಬಿಟ್ಟು ನೀನು ತಲೆನೋವು ಮಾಡಿಕೊಂಡು ಹಿಂಗೆಲ್ಲ ಸೋಸೋದು ಬೇಡ. ನನಗೇನು ನಾಳೆ ಪೂರ್ತಿ ಫ್ರೀ ಇದ್ದೀನಿ, ನಾನು ಸೋಸ್ಕೊಳ್ತಾ ಇದ್ದೆ. ನಿಂಗೆ ಯಾರು ಕ್ಲೀನ್ ಮಾಡೋಕ್ಕೆ ಹೇಳಿದ್ದು? ಯಾರಮ್ಮ ಹೇಳಿದೋ? ನೋಡಿ ಹಿಂಗೆ ಫ್ರೆಂಡ್ಸ್, ನಾನು ನೋಡಿ ನಾನು ಆರಾಮ್ಸಾಗಿದ್ದೀನಿ, ನಾನು ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ. ಬೇಡ, ನೀನೇನು ಸೋಸ್ಬೇಡ, ನಾನು ಇಟ್ಕೊಳ್ತೀನಿ. ನೋಡಿ ಇನ್ನು ವಾರಗಟ್ಟಲೆ ಬರೀ ಸೊಪ್ಪೆ, ನೆನ್ನೆನೂ ಸೊಪ್ಪೆ ಮಾಡಿದ್ದೀನಿ ನಾನು. ವಾರಗಟ್ಟಲೆ ಮಾಡ್ಬಿಡ, ಎಲ್ಲ ಥರದ ಎಲ್ಲ ಸಪ್ರೇಟ್ ಇಟ್ಟಿದ್ದೀನಿ, ಎಲ್ಲ ಸಪ್ರೇಟ್ ಇಟ್ಟಿದ್ದೀನಿ. ನೋಡಿ ನಮ್ಮನೇಲಿ ತರಕಾರಿ, ಸೊಪ್ಪು, ಹಣ್ಣು ಎಲ್ಲ ಹೆವಿ ತಿನ್ನೋದೇ ಆಗೋಗುತ್ತೆ. ನೋಡಿ ನೀರು ಕೊಡು ಪಾಪು, ಮೋಗೆ ಮಲ್ಕೋ ಹೋಗು ಮಾ, ಸುಮ್ಮನೆ ಸಾಕು, ಹಂಗೆ ಇರ್ತಿತ್ತು. ಇಲ್ಲಿ ಮಲಿಕೊಳ್ಳಲ್ಲ ಮೊನ್ನೆ, ಎದ್ದು ಬಿಡ್ತೀನಿ, ಸ್ನಾನ ಮಾಡಬೇಕು. ವ್ಯಾಸ ನೋಡು, ವ್ಯಾಸ ಏನು ನೋಡೋದು. ನಾವು ಕೊರಿಯರ್ ಇತ್ತಾ, ಕೊರಿಯರ್ ಎಲ್ಲ ಕೊಟ್ಬಿಟ್ಟು ಚೈತು ನೇಲ್ ಪಾಲಿಶ್ ಇಲ್ಲ ಅಂತಿದ್ಲು, ನೇಲ್ ಪಾಲಿಶ್ ತೊಗೊಂಡು ಬಂದೆ. ನಾವು ರೋಸ್ ವಾಟರ್ ಇರಲಿಲ್ಲ ಫೇಸಿಗೆ. ಹೌದಂತೆ, ಮೊಮ್ಮಗಳು ಬಂದ್ಬಿಟ್ಲು, ನಮ್ಮ ಅಮ್ಮನೆಲ್ಲ ದೂರ ಮಾಡ್ಬಿಟ್ಲು. ಮೊಮ್ಮಗಳನ್ನ ನೋಡ್ಕೋತಾಳೆ ಅಂತ ಏನ್ ಮಾಡೋದು ಮಮ್ಮಿ? ಅದೇನು ನಿನ್ ಕಂಡ್ರೆ ಆಸೆ ಜಾಸ್ತಿ ಆಗೋದಿ ನೋಡಿದ್ವಿ, ಯಾಕೋ ಕಾಡೆ. ಅಯ್ಯೋ ದೇವ್ರೇ ರಾಮ, ಚಿಂಟು ಬತ್ತೀನಿ ಅಂತಿದ್ದ, ನಾನು ಬೇಡ ಇದು ಬಾ ಅಂದೆ. ಇಲ್ಲಿಗೆಲ್ಲ ಬತ್ತೀನಿ ಅಂತ ಗೊತ್ತಾದ್ರೆ ಇನ್ನು ಎಗರಾಡ್ತಾನೆ ಮನೆಗೆ ಹೋದ್ಮೇಲೆ. ಅವನು ಅದು ಇಷ್ಟು ದಿನ ಆಯ್ತು, ಇನ್ಮೇಲೆ ನೀನೇನು ಮುಂದಾಡೋದಿನ್ನ. ಈಗಂತೂ ಮಕ್ಕಳಿಗೆ ಎಕ್ಸಾಮು ಇನ್ನೇನು ನೆಕ್ಸ್ಟ್ ಮಂತ್ 15th ಎಕ್ಸಾಮ್ ಇರೋದ್ರಿಂದ ಜೊತೆಗೆ ಓರಲ್ಸು ಎಲ್ಲ ಕೂಡ ನಡೀತಾ ಇರುತ್ತೆ. ಅವಾಗ ಅವ್ರಿಗೆ ಓದಿಸೋ ಅಂಥದ್ದು ಇರುತ್ತೆ. ಜೊತೆಗೆ ನಂದು ಕೂಡ ಕೆಲಸ ಎಲ್ಲ ಇರೋದ್ರಿಂದ ಈಗ ಅಮ್ಮ ಮನೆಗೆ ಜಾಸ್ತಿ ಬರೋದಕ್ಕಾಗೋದಿಲ್ಲ. ನಾನು ಯಾವಾಗಲೂ ಅಷ್ಟೇ, ಮಕ್ಕಳಿಗೆ ಏನಾದರೂ ಎಕ್ಸಾಮ್ ಅಥವಾ ಟೆಸ್ಟ್ ಈ ಥರ ಎಲ್ಲ ಬಿದ್ದಾಗ ನನಗೆ ಅವ್ರದ್ದು ಕಂಪ್ಲೀಟ್ ಅವ್ರದ್ದು ಟೈಮೆಲ್ಲ ನಾನು ಎಜುಕೇಷನ್ ಕಡೆನೇ ಕೊಡ್ತಾ ಇರ್ತೀನಿ. ಜಸ್ಟ್ ಏನಿದ್ರು ಅಮ್ಮನ ಜೊತೆ ಫೋನಲ್ಲಿ ಮಾತಾಡೋ ಅಂಥದ್ದು ಅಷ್ಟಾಗಿರುತ್ತೆ. ಹಾಗಾಗಿ ಅಮ್ಮ ಮನೆಗೆ ಬರೋಕ್ಕೆ ಆಗಿರಲಿಲ್ಲ. ಮತ್ತು ಅಪ್ಪ ಏನು ಮಾಡ್ತಾರೆ, ಅವ್ರಿಗೇನಾದರೂ ಕೆಲಸ ಇದ್ದರೆ ಈ ಕಡೆ ಎಲ್ಲಾದರೂ ಓಡಾಡ್ಬೇಕಾದ್ರೆ ಹಾಗೆ ಸೀದಾ ಅವ್ರು ಬಂದು ಮೊಮ್ಮಕ್ಕಳು ನೋಡ್ಕೊಂಡು ಹೋಗ್ತಾರೆ. ಬಟ್ ಅಮ್ಮಂಗೆ ಬರೋಕ್ಕಾಗಿರೋದಿಲ್ಲ. ಇನ್ನು ನಾನು ಕೂಡ ಓದಿಸೋವಂಥದ್ದು ಜೊತೆಗೆ ನನ್ನ ಕೆಲಸ, ಈ ಒಂದು ಬ್ಯುಸಿ ಬರೀ ಫೋನಲ್ಲಿ ಮಾತಾಡ್ಕೊಂಡೇ ಇರ್ತೀನಿ. ಹಾಗಾಗಿ ಸುಮಾರು ಒಂದು ವಾರಕ್ಕೊಂದ್ಸರಿ ಬರೋ ರೀತಿ ಆಗುತ್ತೆ. ವಾರಕ್ಕೊಂದ್ಸರಿ ಬರ್ತೀನಿ, ಈ ರೀತಿ ನೋಡ್ಕೊಳ್ತೀನಿ, ಹೋಗ್ತೀನಿ. ನನಗೂ ಕೆಲಸ ಇವಾಗ ಬ್ಯುಸಿ ಇರೋದ್ರಿಂದ ಅಮ್ಮ ಏನು ಮಾಡಿದ್ದಾರೆ, ಎಲ್ಲ ಸೊಪ್ಪೆಲ್ಲ ತರಿಸಿ ಒಬ್ಬರೇ ಕೂತ್ಕೊಂಡು ಬಿಡಿಸಿ ಕೊಟ್ಟು ಕಳಿಸಿದ್ರೆ ನನಗೆ ಬೆಳಗ್ಗೆ ಪಲಾವ್ಗ ಅಥವಾ ಏನಾದರೂ ತಿಂಡಿ ಮಾಡೋದಕ್ಕೆ, ಸಾಂಬಾರು ಮಾಡೋದಕ್ಕೆ ಎಲ್ಲದಕ್ಕೂ ಆಗುತ್ತೆ. ಅವಳು ಒಂದು ಬಿಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಪಾಪ ಎಲ್ಲನೂ ತರಿಸಿ ಅಪ್ಪನ ಕೈಯಲ್ಲಿ ಕೂತ್ಕೊಂಡು ಒಬ್ಬರೇ ಬಿಡಿಸಿದ್ದಾರೆ. ಅಮ್ಮಂಗೂ ಸ್ವಲ್ಪ ಮೈಗ್ರೇನ ಇರೋದ್ರಿಂದ ಅವರಿಗೆ ತುಂಬ ಹೊತ್ತು ನೋಡಿದ್ದೇ ನೋಡಿಕೊಂಡು ಇದು ಮಾಡಿದ್ರೆ ಕಣ್ಣು ಅಥವಾ ತಲೆ ಎಲ್ಲ ನೋವು ಬರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಟೈಮ್ ಬಂದು 8:10 ಆಯಿತು. ಅಮ್ಮ ಮನೆಯಿಂದ ಬಂದಿದ್ದೆ ನಾನು ಎಷ್ಟೊತ್ತಿಗೆ, ಈ ಒಂದು 10-15 ನಿಮಿಷ ಮುಂಚಿತವಾಗಿ ಬಂದೆ ಅಷ್ಟೇ. ಹಾಂ, ಏನಪ್ಪ?
ಯಾವಾಗ ಮನೆಗೆ ಹೋದಾಗ ವ್ಲಾಗ್ ಶುರು ಮಾಡಿದ್ವಿ, ಮಾಡೋಣ ಅಂತ ಅನ್ನಿಸ್ತು. ಯಾಕೋ ವ್ಲಾಗೇ ಮಾಡ್ತಿಲ್ವಲ್ಲ, ಮಾಡೋಣ ಅಂತ. ನಾವು ಬರೋಷ್ಟ್ರಲ್ಲಿ ನಮ್ಮ ಗೌಡ್ರು ತುಂಬ ಚೆನ್ನಾಗಿ ರೆಡಿಯಾಗಿದ್ರು. ತೋರಿಸಿ ಫೇಸ್ ಫುಲ್ ಮಿಂಚ್ತಾ ಇದ್ದಾರೆ. ಅಯ್ಯೋ ನನ್ನ ಮಗನ ದೇಶದಲ್ಲೇ ಹೋಗ್ಬಿಟ್ಟೈತಲ್ಲಪ್ಪ. ಆಯಿತು, ಇವಾಗ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಫ್ರೆಂಡ್ಸ್. ಇವಾಗ ಷಣ್ಮತ್ಪನ ದೇವಸ್ಥಾನಕ್ಕೆ ಹೋಗಿ ಬರೋ ಅಂಥದ್ದು. ಬಟ್ ನನ್ನ ಮಗ ಹೋಗೋಕ್ಕೂ ಮುಂಚೆನೇ ನನಗಿಲ್ಲಿ ಡಿಮ್ಯಾಂಡ್ಸ್. ಅದಕ್ಕೆ ಅವನ್ನ ಕರ್ಕೊಂಡು ಹೋಗಲ್ಲ ನಾನು. ಏನು ಡಿಮ್ಯಾಂಡ್ಸ್ ಕೇಳಿ ಒಂದು, ಏನೋ ನಿಂದು ಡಿಮ್ಯಾಂಡ್ಸು? ಪಾನಿಪುರಿ ನೋಡಿ ಈ ಥರ ಎಲ್ಲ ನಮ್ಮನ್ನು ಕೇಳಿ ಹೀಗೆಲ್ಲ ಸಿಗಾಕ್ಸ್ತಾರೆ. ಸಿಗೋದು ನನಗೆ ಸ್ಯಾಟರ್ಡೆ ಆ್ಯಂಡ್ ಸಂಡೇ. ಸ್ಯಾಟರ್ಡೇನೂ ಫ್ರೀ ಇರೋದಿಲ್ಲ ಬಿಡಿ, ಇವಾಗ ಮತ್ತೆ ಮಾಲ್ಟ್ ಪೌಡ್ರ್ ರೆಡಿ ಮಾಡಬೇಕು. ಸಂಡೇ ಅಷ್ಟೇ ನನಗೆ ಫ್ರೀ ಸಿಗೋದು. ಈಗ ದೇವಸ್ಥಾನಕ್ಕೆ ಹೋಗಿ ಬಂದು ಕೆಲಸ ಮಾಡೋಣ ಅಂದರೆ ನನ್ನ ಮಗ ಬಿಡ್ತಾಯಿಲ್ಲ. 12 ಗಂಟೆವರೆಗೂ ಮೂವಿ ನೋಡಬೇಕು. ನೈಟ್ ಶೋ ಮೂವಿ ಯಾವ ಮೂವಿ ಸಿಗುತ್ತೋ ಆ ಮೂವಿ ನೈಟ್ ಶೋ. ಅದಕ್ಕೆ ಇವಾಗ ನನ್ನ ಮಕ್ಕಳಿಗೋಸ್ಕರ ಹೋಗಿ ಮಸಾಲೆ ಪುರಿ ತಿನ್ಕೊಂಡು ಪಾನಿಪುರಿ ತಿನ್ಕೊಂಡು ಬರೋದು. ದೇವಸ್ಥಾನ ಕರ್ಕೊಂಡು ಹೋಗಿ ಇವ್ರ ಜೊತೆ ಸುತ್ತಾಡ್ಕೊಂಡು ತಿನ್ಸ್ಕೊಂಡು ಕರ್ಕೊಂಡ್ಬಂದು ಮೂವಿ ಎಲ್ಲ ನೋಡಿ ನಾವು ಇವತ್ತು ಮಲ್ಗೋದು. ಮಾಲ್ ಪೌಡ್ರ್ ನಾಳೆ ಮಾಡ್ಕೋಬೇಕು. ಒಂದು ಪುಣ್ಯ ಏನಂದರೆ ನಾನೆಲ್ಲ ವಾಶ್ ಮಾಡಿ ಇಟ್ಟಿರ್ತೀನಿ. ಮೇಯ್ನ್ ಅದೇ ನನ್ನ ಪುಣ್ಯ. ಈ ಥರ ನನ್ನ ಮಕ್ಕಳು ಇರೋದಕ್ಕೆ ಟೈಮ್ ಸಿಕ್ತು. ರಾತ್ರಿ ಹೊತ್ತು ಮಲ್ಕೋಬೇಕಾದ್ರೆಲ್ಲ ನೀವು ನೋಡಿದ್ರೆ ಎಷ್ಟೋ ಸರಿ ಸಿರಿಧಾನ್ಯ ಆಗ್ಬೋದು, ರಾಗಿ ಆಗ್ಬೋದು, ಎಲ್ಲನೂ ಕೂಡ ವಾಶ್ ಮಾಡಿ ಒಣಗಾಕಿ ಪ್ಯಾಕ್ ಮಾಡಿ ಇಟ್ಟಿರ್ತೀನಿ. ಆರ್ಡರ್ಸ್ ಹೇಗೆ ಬರುತ್ತೆ ಆ ಟೈಮಲ್ಲಿ ಎಲ್ಲನೂ ಹುರಿದ್ಬಿಟ್ಟು ರೆಡಿ ಮಾಡಿ ಪ್ಯಾಕ್ ಮಾಡಿ ಜರಡಿ ಹಿಡಿದು ಕಳಿಸೋ ಅಂಥದ್ದು. ಇನ್ನೇನಿದ್ರು ನಾನು ಸೋಮವಾರ ಕಳಿಸೋದ್ರಿಂದ ಸೋಮವಾರ ಬೆಳಗ್ಗೆನೂ ಕೂಡ ಕೊರಿಯರ್ ಬರಲ್ಲ ಅಂತ ಹೇಳಿದ್ದಾರೆ. ಸಂಜೆ ಬರ್ತೀವಿ ಮೇಡಮ್ ಒಂದೇ ಸರಿ ಅಂತ ಹೇಳಿದ್ದಾರೆ ಮಂಡೇ. ಹಾಗಾಗಿ ಯಾರ್ಯಾರೆಲ್ಲ ಈಗ 5:15 ಮೇಲೆ ಈಗ ಎಷ್ಟೋ ಜನ ಆರ್ಡ್ರ್ ಮಾಡ್ತಾ ಇದ್ದೀರಾ. ಆಲ್ಮೋಸ್ಟ್ ಇದ್ದಿದ್ದೆಲ್ಲನೂ ಕೂಡ ನಾನು ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾಗಿತ್ತು. ಬಟ್ ಸ್ವಲ್ಪ ಜನಕ್ಕೆ ಕಳ್ಸೋಕ್ಕಾಗಿಲ್ಲ, ಯಾಕಂದರೆ ಹಿಟ್ಟು ಖಾಲಿ ಆಯಿತು. ಹಾಗಾಗಿ ಇವತ್ತು ಜೊತೆಗೆ ನಾಳೆ ಬರೋದೆಲ್ಲನೂ ನೋಡಿ ನಾಳೆ ನೈಟು ಮಾಲ್ಟ್ ಪೌಡರ್ನ ರೆಡಿ ಮಾಡ್ಕೋಬೇಕು. ಮಾಡಿ ಬೆಳಗ್ಗೆ ಸೋಮವಾರ ಅಷ್ಟೊಳನು ಎಲ್ಲನೂ ಕೂಡ ಜರಡಿ ಹಿಡಿದು ಪ್ಯಾಕ್ ಮಾಡಿ ಕಳಿಸ್ಬೇಕು. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ, ನಾಳೆನೇ ಎಲ್ಲ ಹುರಿದಿಡೋಣ ಅಥವಾ ಇವತ್ತು ನೈಟ್ ಎಲ್ಲ ಹುರಿದಿಟ್ಟು ನಾಳೆ ರಾತ್ರಿ ಟಿವಿ ನೋಡ್ಕೊಂಡು ಉರಿಬೇಕಾಗುತ್ತೆ. ಅದಕ್ಕೆ ಹಿಂಗೆ ಆ ಥರ ಚಾನ್ಸೇ ಇಲ್ಲ. ನಾನು ಹಂಗೆ ಮಾಡೋದೇ ಇಲ್ಲ. ನಾನು ಟಿ ವಿ ನೋಡ್ಕೊಂಡು ಯಾವ ಕೆಲಸನೂ ಮಾಡಲ್ಲ. ಗ್ಯಾಸ್ ಸ್ಟವ್ನೆಲ್ಲ ಲಾಕ್ ಮಾಡಿ ಇಡಕ, ಅವಾಗ ತೊಳಕ್ಕೂ ಆಗಲ್ಲ, ಉರಿಯಕ್ಕೂ ಆಗಲ್ಲ. ಇವತ್ತು ಮಾಡಲ್ಲ ಬಿಡು, ಆಯಿತು ಓಕೆ. ಇವತ್ತು ಮಾಡೋಕ್ಕೆ ಹೋಗಲ್ಲ. ಇವತ್ತು ನನ್ನ ಮಕ್ಕಳ ಜೊತೆ ಮಕ್ಕಳ ಟೈಮ್ ಆಗಿರುತ್ತೆ. ಓಕೆ ಬನ್ನಿ, ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ. ದೇವಸ್ಥಾನ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗತ್ತಾ ಇಲ್ಲ ಗೊತ್ತಿಲ್ಲ, ಅವರ ಜೊತೆ ಟೈಮ್ ಕಳಿಬೇಕಲ್ಲ ಈಗ. ಹಾಗಾಗಿ ಇನ್ನೇನು ಸಾಂಬಾರು ಮೊಸೊಪ್ಪಿದೆ. ಅಮ್ಮ ಒಂದಷ್ಟು ಸೊಪ್ಪು ಬೇರೆ ಕಳಿಸಿದ್ದಾರೆ. ಇನ್ನೆಲ್ಲ ಬರೀ ಸೊಪ್ಪಿನ ಮಯ ನಮ್ಮ ಮನೇಲಿ 3 ದಿನ. ಲೆಟ್ಸ್ ಗೋ. ದೇವಸ್ಥಾನಕ್ಕೆ ಹೋಗಿ ಬಂದು ಈಗ ನಮ್ಮ ಚಿಂಟುಗೆ ಇಷ್ಟ ಆಗೋಂಗೆ ಬೇಲು, ಆಮೇಲೆ ಪಾನಿ, ಹಾಗೆ ಮಸಾಲೆ ಎಲ್ಲ ತೊಗೊಂಡು ಕೊಡಿಸ್ಕೊಂಡು ಕರ್ಕೊಂಡ್ಬಂದ್ವಿ. ಹ್ಯಾಪಿ ಟೈಮ್, ಫುಲ್ ಖುಷ್. ನೆಕ್ಸ್ಟ್ ವೀಕ್ ಅಲ್ಲ, ಅದು ನೆಕ್ಸ್ಟ್ ವೀಕು. ನಾವು ಡೋರಿಂದ ಕೀನೂ ತೆಗ್ದಿಲ್ಲ ನೋಡಿ, ಅಷ್ಟು ಅರ್ಜೆಂಟಾಗಿ ಕುತ್ಕೊಂಡು ತಿಂತಾಯಿದ್ದೀವಿ. ಯಾಕಂದರೆ ದೇವಸ್ಥಾನಕ್ಕೆ ಹೋಗಿ ನಾವು ತೊಗೊಂಡು ಬರೋಷ್ಟರಲ್ಲಿ ಟೈಮ್ ಬಂದು 9:20 ಆಯಿತು. ಅದಕ್ಕೆ ಓಕೆ, ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ ನಾಳೆ ಕಂಟಿನ್ಯೂ ಮಾಡೋಣ. ಬ್ಯುಸಿ ಇದ್ದಾರೆ. ಹೇಳು, ನಾನು ಜಸ್ಟ್ ಇವಾಗ ಬ್ಲಾಗ್ ಶುರು ಮಾಡೋಣ ಅಂತ ಹೊರಗೆ ಬರ್ತಾ ಇದ್ದೆ ಫ್ರೆಂಡ್ಸ್. ಯಾಕೆ ಅಂದರೆ ಎದ್ದಿದ ತಕ್ಷಣ ನನ್ನ ಮಗ ಅನ್ನಿಸ್ಕೊಂಡವನು ಒಂದು ಮುಖ ತೊಳೆಯೋದೆ, ಬ್ರಷ್ ಮಾಡೋದೆ, ಏನೋ ಮಾಡೋದೆ, ಸೀದಾ ಬಂದು ಹೊರಗಡೆ ಬಂದು ನಿಂತಿದ್ದಾನೆ ಇವತ್ತು. ಅದು ಎದ್ದಿರೋದು ಎಷ್ಟೊತ್ತಿಗೆ ಇವತ್ತು ನೋಡಿ, ಟೈಮ್ ನೋಡಿ, ಆಫ್ಟರ್ನೂನ್ 11:35. ಹಾಯ್ ಯುಸೇಕ್, ಬನ್ನಿ ಇಲ್ಲಿ. ಹಾಂ, ಏನು ಮಾಡ್ತಾಯಿದ್ರಿ ಹೊರಗೆ? ನೋಡಿ ಏನು ನೋಡ್ತಾ ಇದ್ದಪ್ಪ? ನಮ್ಮ ಮನೆ ಪಕ್ಕದ್ದು ಒಂದು ಮನೆ ಕಟ್ತಾ ಇದ್ದಾರೆ ಅಂತ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಿದ್ದೆ ನಾನು ಫ್ರೆಂಡ್ಸ್. ಅದು ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ಫಿನಿಶಿಂಗ್ ಬ್ಯಾಲೆನ್ಸ್ ಇದೆ, ಬಟ್ ಆದರೂ ಇವತ್ತೇ ಗೃಹ ಪ್ರವೇಶ ನಡೀತಾ ಇದೆ. ಹಾಗಾಗಿ ಅಂದ್ಕೊಳ್ತೀನಿ ಗೃಹ ಪ್ರವೇಶ ನಡೀತಾ ಇದೆ, ಅದಕ್ಕೋಸ್ಕರ ಜನವೋ ಜನ.
ಬೆಳಿಗ್ಗೆ ಎದ್ದಿದ ತಕ್ಷಣ ಅದಕ್ಕೆ ನನ್ನ ಮಗ ಎದ್ದು ಬಂದು ಹೊರಗಡೆ ಓಡ್ತಾ ನಿಂತಿದ್ದಾನೆ. ಬಟ್ ನಾನು 9:30 ಎದ್ದಿದ್ದು ಇವತ್ತು ಸಂಡೇ. ಬಟ್ ಇವಾಗೆಲ್ಲ ಒಂದೇ ದಿನ ರಜಾ ಸಿಗ್ತಾ ಇರೋದು ನನಗೆ. ಲಾಸ್ಟ್ ಇಯರ್ ಎಲ್ಲ ನನಗೆ 2 ದಿನ ರಜಾ ನಂಗೆ ಸಿಗೋದು, ಸ್ಯಾಟರ್ಡೆ ಆ್ಯಂಡ್ ಸಂಡೇ. ಚೈತುಗೆ ಸ್ಯಾಟರ್ಡೆ ಹೊತ್ತು ಸ್ಕೂಲ್ ಇರ್ತಾ ಇರಲಿಲ್ಲ. ಬಟ್ ಇವಾಗ ಅವಳು 6th ಇರೋದ್ರಿಂದ ಸ್ಯಾಟರ್ಡೆ ಹಾಫ್ ಡೇ ಸ್ಕೂಲ್ ಇದೆ. 5thವರೆಗೂ, ನರ್ಸರಿ ಟು 5thವರೆಗೂ ಅವ್ರಿಗೆ ಸ್ಯಾಟರ್ಡೆ ಹೊತ್ತು ಹಾಲಿಡೇ ಇರ್ತಾಯಿತ್ತು. ಚೆನ್ನಾಗಿ 2 ಡೇಸ್ ನಿದ್ದೆ ಅನ್ನೋಂಗೆ ಆಗ್ತಿತ್ತು. ಬಟ್ ಇವಾಗ 1 ಡೇ ಅಷ್ಟೇ. 9:30 ನಾನಿದ್ದಿದ್ದು. ನಮ್ಮ ಮನೇಲಿ ಆಲ್ರೆಡಿ ಎದ್ದು ವಾಕಿಂಗ್ ಎಲ್ಲ ಹೋಗಿ ಹೊರಗಡೆ ಹೋಗಿದ್ದಾರೆ ಅವರು. ನಾವು ಮಾತ್ರ ಎದ್ದು ಆರಾಮ್ಸೆ ರಿಲ್ಯಾಕ್ಸ್ ಮಾಡ್ತಾ ಕೂತಿದ್ದು. ಇದೇ ಇರುತ್ತಲ್ಲ ನಮ್ಮ ಒಂದು ಕೆಲಸ ಇವಾಗ. ಅಂದರೆ ನೀವು ಕೊಟ್ಟಿರುವಂತಹ ಜವಾಬ್ದಾರಿ ಕೆಲಸ, ಅದನ್ನು ನಾವು ಮಾಡ್ತಾಯಿದ್ದೀವಿ. ಅದರದ್ದು ಎಷ್ಟು ಜನದ್ದು ಬ್ಯಾಲೆನ್ಸ್ ಇರುತ್ತೆ ನನಗೆ ವಾಟ್ಸಪ್ಪಲ್ಲಿ ಕಳಿಸಿರುವಂಥದ್ದು ಅಡ್ರೆಸ್ಸು ಪ್ರತಿಯೊಂದು ಚೆಕ್ ಮಾಡಿ ಅವ್ರಿಗೆ ರಿಪ್ಲೈ ಮಾಡೋದಿರುತ್ತೆ. ಹಾಗಾಗಿ ಮಕ್ಕಳು ಪಾಪ ನಿಧಾನಕ್ಕೆ ಎದ್ದೊಳ್ಳಿ, ಸಿಗೋದು ಒಂದಿನ ಚೆನ್ನಾಗಿ ನಿದ್ದೆ ಮಾಡಲಿ ಅಂತ ಎದ್ದೊಳ್ಸಕ್ಕೆ ಹೋಗಿರಲಿಲ್ಲ. ಈಗ ಬ್ರೇಕ್ಫಾಸ್ಟ್ ಮಾಡಬೇಕು. ಅವ್ರು ಎದ್ದ ಮೇಲೆ ಮಾಲ್ಟ್ ಕುಡಿತಾರಾ ಅಥವಾ ಏನಾದರೂ ನೂಡಲ್ಸ, ಯಾಕಂದರೆ ನಿನ್ನೆ ನೂಡಲ್ಸ್ ಎಲ್ಲ ಏನೂ ಮಾಡಿಲ್ಲ ನಾನು. ನೆನ್ನೆ ಪುಳಿಯೋಗರೆ ತಿಂದರು. ಏನು ತಿಂತಾರೆ ಕೇಳ್ಬಿಟ್ಟು ಅದು ಮಾಡಿಕೊಟ್ರಾಯ್ತು ಅಂತ ಹೇಳಿ ಹಾಗೆ ಕೂತಿದ್ದೆ. ಈಗ ತುಂಬ ಕೆಲಸ ಇದೆ ಕೆಳಗಡೆ. ಏನು ಮಾಲ್ಟ್ ಪೌಡರ್ ರೆಡಿ ಮಾಡ್ಕೊಳ್ಳೋದಕ್ಕೆ ಮನೆ ರೆಡಿ ಮಾಡಿಸೋದಿವಲ್ಲ, ಅದೊಂದು ಸ್ವಲ್ಪ ಏನೇನಾಗಿದೆ ಅಂತ ಎಲ್ಲ ನೋಡ್ಕೊಂಬರ್ಬೇಕು. ಜೊತೆಗೆ ಸ್ವಲ್ಪ ಕ್ಲೀನಿಂಗ್ ಕೂಡ ಮಾಡಬೇಕದು. ನೋಡೋಣ ಬನ್ನಿ, ತೋರಿಸ್ತೀನಿ ಇವತ್ತು ನಿಮಗೆ ನಮ್ಮ ನೆಕ್ಸ್ಟ್ ಮಾಲ್ಟ್ ಪೌಡರ್ ಮಾಡೋ ಮನೆ ಯಾವ ರೀತಿಯಾಗಿದೆ ಅಂತ. ಇನ್ನೂ ಸ್ವಲ್ಪ ಕೆಲಸ ಇದೆ ಫ್ರೆಂಡ್ಸು, ಇಲ್ಲ ಅಂತ ಹೇಳೋಲ್ಲ, ಕೆಲಸ ಇದೆ. ಮೆಸ್ಸೆಲ್ಲ ಹಾಕ್ಸ್ಬೇಕು. ಟುನುಕ್ ಅಂತ ಬರ್ತಾ ಇದೆ, ಯಾಕಂದರೆ ನನಗೆ ಮೆಸೇಜ್ ಬರ್ತಾ ಇದೆ. ಈಗ ಅದಕ್ಕೆ ರಿಪ್ಲೈ ಮಾಡಬೇಕು. ಮಾಡಿಬಿಟ್ಟು ತಿಂಡಿ ಎಲ್ಲ ತಿಂದು ಕೆಳಗೆ ಹೋಗಿ ಮನೆಯೆಲ್ಲ ನೋಡಿ ಎಷ್ಟು ಕೆಲಸ ಆಗಿದೆ ಅಂತ ಮುಗಿಸ್ಕೊಂಡು ಆಮೇಲೆ ಬಂದು ಮನೇಲಿ ಏನು ಆಯಿತಾ ನೋಡೋದು ಮಾಡೋದು. ಓಕೆ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಬೆಳಿಗ್ಗೆ ಎಲ್ಲರೂ ಕೂಡ ಮಾಲ್ಟೆ ಕುಡಿದ್ವಿ. ಆಲ್ಮೋಸ್ಟ್ ಇವಾಗ ಏನಾಗ್ತಾಯಿದೆ ಅಂದರೆ ಸಮ್ಮರು, ತುಂಬ ಶೆಕೆ ಫೀಲು, ಜೊತೆಗೆ ಬೆಳಗ್ಗೆ ಹೊತ್ತು ಏನಾದರೂ ಒಂದು ತಂಪಾಗಿದೆ ಕುಡಿದ್ರೆ ಸಾಕು ಅನ್ನೋ ಥರ ಆಗುತ್ತೆ. ಅನ್ನದೆಲ್ಲ ತಿನ್ನೋದಕ್ಕೂ ಇಷ್ಟ ಆಗೋದಿಲ್ಲ. ಹಂಗಾಗಿ ಮಜ್ಜಿಗೆ ಹಾಕಿ ಎಲ್ಲರೂ ಮಾಲ್ಟ್ ಮಾಡ್ಕೊಂಡು ಕುಡಿದ್ಬಿಡ್ತೀವಿ. ಬಹಳ ತಂಪಾಗಿರುತ್ತೆ ದೇಹನೂ ಕೂಡ, ಮತ್ತು ಮಕ್ಳಿಗೂ ಕೂಡ ನಮಗೂ ಎಲ್ಲರಿಗೂ ಕೂಡ ಒಳ್ಳೆಯದೇ ಅಂತ. ಹಾಗಾಗಿ ತಿಂಡಿ ಏನೂ ಮಾಡಿಲ್ಲ, ಬೇಗ ಬೇಗ ಅಡುಗೆ ಮಾಡೋಣ ಅಂತಲೇ ಅಂದ್ಕೊಂಡೆ. ಬಟ್ ಆದರೂ ಕೂಡ ಎಷ್ಟೇ ಬೇಗ ಅಂದರೂ ಊಟ ಮಾಡೋ ಟೈಮ್ಗೆ ಆಯಿತು. ಮತ್ತು ಮಗಳು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ಲು ಕೆಲಸದಲ್ಲಿ. ಈ ಥರ ನನಗೇನಂದರೆ ನನ್ನ ಮಕ್ಕಳು, ನಮ್ಮ ಮನೆಯವರು ಎಲ್ಲರೂ ಹೆಲ್ಪ್ ಮಾಡೋದ್ರಿಂದ ಕಷ್ಟ ಅನಿಸೋದಿಲ್ಲ ಕೆಲಸಗಳು. ಬಟ್ ಆದರೂ ಕೂಡ ನನಗಿವಾಗ ಕೆಲಸದವರ ಅವಶ್ಯಕತೆ ಇದೆ. ಎಲ್ಲ ಒಬ್ಬಳೇ ಮಾಡ್ತೀನಿ ಅಥವಾ ಎಲ್ಲ ಒಬ್ಬಳ ಕೈಲೇ ಮಾಡ್ಕೊಳ್ತೀನಿ ಅಂತಂದರೆ ಕಷ್ಟ. ಯಾಕಂದರೆ ನೀವು ಎಲ್ಲರೂ ಹೇಳ್ತಾ ಇರ್ತೀರಾ, ಇವಾಗ ಸುಷ್ಮಾ ಶಕ್ತಿ ಇದೆ ಮಾಡ್ತೀರಾ, ಆಮೇಲೆ ಮುಂದೆ ತುಂಬ ಕಷ್ಟ ಆಗುತ್ತೆ, ಬೇಡ ಅಂತ. ನಾನು ಕೂಡ ಮನೆ ಕೆಲಸಕ್ಕಾಗ್ಬೋದು, ಜೊತೆಗೆ ನನ್ನ ಮಾಲ್ಟ್ ಪೌಡರ್ ಕೆಲಸಕ್ಕಾಗ್ಬೋದು ಮಾತಾಡಿದ್ದೀನಿ, ಬರ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಮಾಡೋದಕ್ಕೆ. ಈಗ ಅವ್ರ ಸಹಾಯದಿಂದ ನನ್ನ ಒಂದು ಕೆಲಸ ಮುಂದುವರಿಯುತ್ತೆ ಅಂತ ಅನ್ಬೋದು. ಇಷ್ಟು ವರ್ಷಗಳ ಕಾಲ ನಾನು ಯಾರನ್ನೂ ಕೂಡ ಮನೆ ಕೆಲಸಕ್ಕೆ ಅಂತ ಹೇಳಿ ನಾನು ಇಟ್ಕೊಂಡಿದ್ದೇ ಇಲ್ಲ. ನನ್ನ ಕೆಲಸ ನಾನೇ ಮಾಡ್ತಾಯಿದ್ರೆ, ಲೇಟ್ ಆದರೂ ಪರವಾಗಿಲ್ಲ ನಾನೇ ಮಾಡ್ತಾಯಿದ್ದೆ ಅಂತ. ಈಗ ಆಗ್ತಾಯಿಲ್ಲ, ಟೈಮ್ ಸಾಕಾಗ್ತಿಲ್ಲ ಕೆಲಸ ಮಾಡ್ಕೊಳ್ಳೋದಕ್ಕೆ. ಒಬ್ಬರು ಹೆಲ್ಪರ್ ಅವಶ್ಯಕತೆ ತುಂಬಾ ಮುಖ್ಯ ಆಗಿಬಿಟ್ಟಿತ್ತು ನನಗೆ. ಹಾಗಾಗಿ ನಮ್ಮ ವಾಚ್ಮ್ಯಾನ್ ಭಯ ಯಾರಿದ್ದಾರೆ, ಅವರ ಸಿಸ್ಟರೇ ಇದ್ದಾರೆ, ಬರ್ತಾರೆ ಅಂತ ಹೇಳಿದರು. ಹಾಗಾಗಿ ನೋಡೋಣ ಕೆಲಸ ಹೇಗೆ ಮಾಡ್ತಾರೆ ಏನು ಎತ್ತ ಅಂತ. ಅವರೇನಾದರೂ ಚೆನ್ನಾಗಿ ಮಾಡಿಲ್ಲ ಅಂದರೆ ನನ್ನ ಕೆಲಸ ನಾನೇ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ನಮಗೆಲ್ಲ ಸುಮಾರು ವರ್ಷದಿಂದ ನಾವೇ ಮಾಡ್ಕೊಂಬಂದು ಇವತ್ತು ಯಾರನ್ನಾದ್ರು ಬೇರೆಯವ್ರನ್ನ ಹೆಲ್ಪರ್ನ ತೊಗೋಬೇಕು ಅಂತಂದರೆ ಮನಸ್ಸು ಒಪ್ಪೋದಿಲ್ಲ. ಬಟ್ ಆದರೂ ಕೂಡ ಕೈಯಲ್ಲಿ ಆಗದೆ ಇದ್ರೂ ಮಾಡೋಕ್ಕೆ ಅಂತ ಹೋಗಿ ಕಷ್ಟ ಆಗೋದಕ್ಕಿಂತ ಓಕೆ ನೋಡೋಣ ಹೇಗೆ ಮಾಡ್ತಾರೆ ಅಂತ. ಚೆನ್ನಾಗೇನಾದರೂ ಮಾಡಿದ್ರೆ ಇಟ್ಕೊಳ್ಳೋದು, ಇಲ್ಲ ಅಂತಂದರೆ ನನ್ನ ಕೆಲಸ ನಾನೇ ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನನಗೇನಂದರೆ ನನ್ನ ಮಗಳು ಕಸ ಗುಡಿಸ್ಕೊಡೋದಾಗ್ಬೋದು, ನಮ್ಮ ಚಿಂಟು ಬಟ್ಟೆ ಮಡ್ಚೋದಾಗ್ಬೋದು, ಈ ಥರದ್ದೆಲ್ಲ ಸಣ್ಣ ಪುಟ್ಟ ಮಾಡ್ತಿರ್ತಾರೆ. ಹಾಗೆ ನಮ್ಮ ಮನೆಯವರು ಕೂಡ ಕೆಲವೊಂದು ಕೆಲಸ ಮಾಡಿಕೊಡುವಂಥದ್ದು, ಹೇಳಬೇಕಂದ್ರೆ ಮನೆ ಒರೆಸೋದು ಎಲ್ಲನೂ ಕೂಡ ನಮ್ಮ ಮನೆಯವರು ಕೂಡ ಮಾಡಿಕೊಡ್ತಾರೆ. ಹಾಗಾಗಿ ನನಗೆ ತುಂಬ ರಿಸ್ಕ್ ಅಂತ ಅನ್ನಿಸ್ತಿಲ್ಲ. ಬಟ್ ಇವ್ರಿಗೆಲ್ಲ ಕೆಲಸ ಹೇಳಿ ಇವ್ರ ಕೈಲೆಲ್ಲ ಕೆಲಸ ಮಾಡಿಸ್ಬೇಕಲ್ಲ ಕೆಲವೊಂದು ಟೈಮಲ್ಲಿ ಅನ್ನೋ ಒಂದು ಕಾರಣಕ್ಕೆ ಮಾತ್ರ ಒಬ್ಬರು ಹೆಲ್ಪರ್ನ ನನಗೆ ತೊಗೊಳ್ತಾ ಇದ್ದೀನಿ. ನೋಡೋಣ ನೆಕ್ಸ್ಟ್ ಅವ್ರು ಬಂದಮೇಲೆ ಯಾವ ರೀತಿ ಮಾಡ್ತಾರೆ ಅಂತ. ಈಗ ಮಧ್ಯಾಹ್ನ ಅಡುಗೆ ಬಂದು ನಾನು ಇಲ್ಲಿ ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ. ಇದು ನಾರ್ಮಲ್ ಕೋಳಿ ಬರುತ್ತಲ್ಲ ಆ ಥರ ಕೋಳಿ. ನಮ್ಮ ಮನೇಲಿ ಏನಂದರೆ ಇದು ಕೋಳಿ ಬರುತ್ತೆ ನೋಡಿ, ಅದು ನಾಟಿ ಕೋಳಿ ಅಥವಾ ಈ ಮೊಟ್ಟೆ ಕೋಳಿ ಅಂತಾರಲ್ಲ ಆ ಥರದ್ದು ಸಾಂಬಾರು ತಿನ್ನೋದಕ್ಕೆ ಇಷ್ಟಪಡ್ತಾರೆ ಚಿಕನ್ನಲ್ಲಿ. ಅದು ಬಿಟ್ಟರೆ ಇದು ಕಬಾಬೆಲ್ಲ ಮಾಡೋ ಕೋಳಿ ಬರುತ್ತಲ್ಲ, ಇದರಲ್ಲಿ ಯಾವುದೇ ಸಾಂಬಾರೆಲ್ಲ ಇಷ್ಟಪಡೋಲ್ಲ. ಇದರಲ್ಲಿ ನೀವು ಗ್ರೇವಿ ಅಥವಾ ಡ್ರೈ ಐಟಮ್ ಈ ಥರದ್ದನ್ನೇ ಅವರು ಇಷ್ಟಪಡೋದು. ನಾನೇನು ಮಾಡ್ತೀನಿ ಅದಕ್ಕೆ ಸಿಂಪಲ್ಲಾಗಿ ಒಂದು ಮಸಾಲ ಥರ
ಮಾಡಿಬಿಟ್ಟು ಸಾಂಬಾರು ಟೈಪೇ ಇರುತ್ತೆ, ಬಟ್ ಇದು ಸಾಂಬಾರಲ್ಲ. ಮೊದಲು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವು, ಈರುಳ್ಳಿ ಮತ್ತು ಸ್ವಲ್ಪ ಉಪ್ಪು, ಅರಿಶಿನ ಎಲ್ಲ ಹಾಕಿ ಚಿಕನನ್ನು ಬೇಯೋದಕ್ಕೆ ಇಟ್ಟಿರ್ತೀನಿ. ಆನಂತರ ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಚೆನ್ನಾಗಿ ರುಬ್ಕೊಳ್ತೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕಿರ್ತೀನಿ, ಟೊಮೆಟೊ 1 ಅಥವಾ 2 ಆ ಥರ ಹಾಕಿರ್ತೀನಿ. ಇದಿಷ್ಟು ರುಬ್ಕೊಂಬಿಟ್ಟು ಸೇರಿಸ್ಕೊಳ್ಳೋವಂಥದ್ದು. ಚಿಕನ್ ಸ್ವಲ್ಪ ಬೆಂದಿದ ನಂತರ ಇದಕ್ಕೆ ಧನಿಯಾದ ಪುಡಿ ಜೊತೆಗೆ ಗರಂ ಮಸಾಲ ಪುಡಿ ಇಷ್ಟೇ ಹಾಕ್ತೀನಿ. ಖಾರ ಪುಡಿ ಏನು ಹಾಕೋಕ್ಕೋಗಲ್ಲ, ಯಾಕಂದರೆ ಆಲ್ರೆಡಿ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಹಾಕಿದ್ರೆ ಹೆವಿ ಖಾರ ಆಗುತ್ತೆ ಅಂತ. ಗರಂ ಮಸಾಲ ಬೇಕು ಅಂದರೆ ಸ್ವಲ್ಪ ಪೆಪ್ಪರ್ ಕೂಡ ಆ್ಯಡ್ ಮಾಡ್ಕೊಳ್ತೀನಿ, ಖಾರ ಏನಾದರೂ ಕಡಿಮೆ ಇತ್ತು ಅಂದರೆ. ಜೊತೆಗೆ ಧನಿಯಾದ ಪುಡಿ ಇಷ್ಟೇ ಹಾಕಿ ಮಾಡೋ ಅಂಥದ್ದು. ಮುದ್ದೆಗೆಲ್ಲ ತುಂಬ ಚೆನ್ನಾಗಿ ಆಗಿರುತ್ತೆ. ಮಧ್ಯಾಹ್ನ ಊಟಕ್ಕೆ ನಾನು ಮಾಡಿದಂಥದ್ದು ಮುದ್ದೆ, ಒಂದು ಚಿಕನ್ ಕರಿ. ಭಾಳ ಖುಷಿಯಲ್ಲಿದ್ದಾರೆ ಮಕ್ಕಳು. ಈಗ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ನಿಧಾನ ರೂಮ್ ಮೇಲೆ ಹೋಯ್ತು ಕಂಡು ಲಿಫ್ಟ್. ಆಯಿತು, ಕೆಳಗಡೆ ಎಲ್ಲ ಹೊರದು ಗೃಹ ಪ್ರವೇಶ ಮುಗಿಸಿ ಎಲ್ಲ ನೋಡಿ ಕಸನೆಲ್ಲ ಅಲ್ಲಿ ಹಾಕಿದ್ದಾರೆ. ತೊಗೊಂಡು ಹೋಗ್ತಾ ಇದ್ಬಿಟ್ಟು ಕಾರ್ಪೇಜಲ್ಲಿ. ಓಕೆ, ಲಿಫ್ಟ್ ಪ್ರೆಸ್ ಮಾಡ್ರೆ ಹೊರಡೋಣ. ಡಿಸೈನ್ ಅಲ್ಲ, ಕರೆಕ್ಟ್ ವಿಡಿಯೋನಲ್ಲಿ ಸಪ್ರೇಟ್ ಅಡುಗೆ ಎಲ್ಲ ಆಗಿ ಊಟ ಮಾಡಿ ಇವ್ರಿಗೆ ಓದಿಸೋದು ಮಾಡಿ ಕೆಲಸ ಮುಗಿಸಿ ಕೆಳಗಡೆ ರೂಮ್ ಕೆಲಸ ಎಷ್ಟಾಗಿದೆ ಏನೋ ಅಂತ ನೋಡೋಣ ಅಂತ ಬರ್ತಾ ಇದ್ವಿ. ಇದೇ ರೂಮು, ಬಟ್ ಇನ್ನು ಪ್ಲಂಬರ್ ಕೆಲಸ ಎಲ್ಲ ತುಂಬ ಬಾಕಿ ಇದೆ. ಇದು ಹೊರಗಡೆ ಡೋರ್ ಕ್ಲೋಸ್ ಮಾಡ್ರು. ಒಬ್ಬ ಇದೆ ಫ್ರೆಂಡ್ಸ್ ನಮ್ಮ ರೂಮ್. ನಾನು ನೆಕ್ಸ್ಟ್ ಇವಾಗ ಏನು ಮಾಲ್ಟ್ ಪೌಡರ್ ಮಾಡುವಂತಹ ರೂಮ್ ಇದೆ. ಏನಪ್ಪ ಅಂತಂದರೆ ಇದು ಮಿರರ್ ಅನ್ನೋ ಬರುತ್ತೆ ವಿಂಡೋ ಏನಿದೆ ಇದಕ್ಕೆ ಇದು ಮಾಡಿಸ್ಬೇಕು, ಮೆಸ್ ಹಾಕ್ಸ್ಬೇಕು. ಹಾಗಾಗಿ ಇದು ಮೆಸ್ ಹಾಕ್ಸ್ಬೇಕು. ಹಾಗಾಗಿ ವಿಂಡೋಸ್ ಎಲ್ಲ ಏನೂ ಹಾಕ್ಸಿಲ್ಲ. ರೀಸನ್ ಏನು ವಿಂಡೋ ಹಾಕ್ಸಿಲ್ಲ ಅಂತಂದರೆ ನೆಕ್ಸ್ಟ್ ಈ ಮನೆಗೆ ಯಾರಾದರೂ ಬಂದರೆ ಮಾಡಿದ್ರೆ ಅವ್ರಿಗೆ ಹೇಗೆ ಬೇಕು ಆ ರೀತಿ ಮಾಡಿಕೊಳ್ಳಿ, ವಿಂಡೋಸ್ ಯಾವ ಥರ ಬೇಕು ಆ ಥರ ಹಾಕ್ಕೊಳ್ಳಿ ಅನ್ನೋದಕ್ಕೆ ಯಾವುದನ್ನು ಕೂಡ ಹಾಕ್ಸಿರ್ಲಿಲ್ಲ, ಹಾಗೆ ಬಿಟ್ಟಿದ್ವಿ. 5 ವರ್ಷ ಬೇಡ, ಅದು ಗಾಳಿ ಆಡಬೇಕಂತಲೇ ನಿಮ್ಮ ಅಪ್ಪ ಬಿಟ್ಟಿರೋದು. ಇದು ಬಂದು ತುಂಬ ದೊಡ್ಡದಾಗಿದೆ ವಿಂಡೋ, ಹಾಗಾಗಿ ಅರ್ಧ ಕ್ಲೋಸ್ ಮಾಡಿಸ್ಬಿಟ್ಟಿದ್ದೀವಿ. ಕಂಪ್ಲೀಟ್ ಹಾಫು ವುಡ್ಡಲ್ಲಿ ಕ್ಲೋಸ್ ಮಾಡಿಸಿರೋದು. ಇನ್ನಿಷ್ಟು ಆಫ್ ಮಾತ್ರ ಸಾಕು ಓಪನಿಂಗ್ ಅಂತ. ಇದಕ್ಕೆ ಇವಾಗ ಮೆಸ್ ಬರುತ್ತೆ, ಇದಕ್ಕೂ ಕೂಡ ಮೆಸ್ ಹಾಕ್ಸೋವಂಥದ್ದು, ಅದು ಮೆಸ್ ಹಾಕ್ಸ್ತೀವಿ. ಇಲ್ಲೇನು ಅಂದರೆ ಡೋರ್ ಪಕ್ಕನೇ ವಿಂಡೋ ಇದೆ. ಬಟ್ ಏನು ಅಂದರೆ ಇಲ್ಲಿ ಒಂದು ಪ್ರಾಬ್ಲಮ್ ಆಗಿರೋದು ಅಂದರೆ ಇದು ತುಂಬ ಹತ್ತಿರ ಇದೆ, ಡೋರಿಗೂ ವಿಂಡೋಗೂ ತುಂಬ ಹತ್ತಿರ ಇದೆ. ಹಾಗಾಗಿ ಏನಾಗ್ತಿದೆ, ಯಾರೇ ಬೇರೆಯವರು ಮಕ್ಕಳು ಅವರೆಲ್ಲ ಏನು ಮಾಡೋದು, ಅಲ್ಲಿಂದ ಕೈ ಹಾಕೊಂಡು ಒಳಗಡೆ ಬಂದು ಇಲ್ಲೆಲ್ಲ ಆಟ ಆಡೋದು, ಹಾಗೆ ಹಿಂಗೆ ಮಾಡ್ತಾಯಿದ್ರು. ಹಾಗಾಗಿ ಬೆಂಕಿ ಎಲ್ಲ ಹಚ್ಕೊಂಡೆಲ್ಲ ಆಡಿದ್ರು ಇವರು ಕೂಡ ಸಹ. ಹಾಗಾಗಿ ಪೂರ್ತಿ ಇದನ್ನು ಅವಾಗಲೇ ಕ್ಲೋಸ್ ಮಾಡಿಸ್ಬಿಟ್ಟಿದ್ರು. ನೆಕ್ಸ್ಟ್ ಇವಾಗ ಇಲ್ಲಿ ಮಾಲ್ಟ್ ಪೌಡ್ರಿಗೆ ಮಾಡ್ಕೊಳ್ತೀನಿ. ಈಗ ಒಂದು ಬಾತ್ರೂಮ್ ಇದೆ, ಬಟ್ ಇದು ಲೈಟ್ ಇಲ್ಲ ಬಿಡು, ಬಾತ್ರೂಮ್ ಥರ, ಬಟ್ ಏನೂ ಇನ್ನೂ ಹಾಕಿಲ್ಲ. ಇದು ಜಸ್ಟ್ ಸ್ಟೋರ್ ರೂಮ್ ಥರ ನಾವು ಮಾಡಿರೋದು. ಇರೋಬರ ವುಡ್ ಪೀಸ್ ಅದು ಎಲ್ಲನೂ ಇಲ್ಲಿದೆ. ಇದನ್ನೇನು ಯಾವಾಗ ತೆಗಿದಾರೋ ಏನೋ ಗೊತ್ತಿಲ್ಲ, ಬಟ್ ಇದನ್ನೇನು ಮುಟ್ಟಕ್ಕೆ ಹೋಗಿಲ್ಲ. ನಾನು ನೆಕ್ಸ್ಟ್ ಇವಾಗ ಮಾಲ್ಟ್ ಪೌಡರ್ ಮಾಡೋದಕ್ಕೆ ಈಗ ನಾನು ಮಾಲ್ಟ್ ಪೌಡರ್ ಮಾಡೋದಕ್ಕೆ ಈ ಹಾಲನ್ನು ಯೂಸ್ ಮಾಡ್ಕೊಳ್ತೀನಿ. ಈ ಹಾಲಲ್ಲಿ ಎಲ್ಲ ರಾಗಿ ಮತ್ತು ಸಿರಿಧಾನ್ಯಗಳು, ಕಾಳು ಎಲ್ಲ ಏನು ತೊಳಿತೀನಿ ಅದನ್ನೆಲ್ಲ ಕಂಪ್ಲೀಟ್ ಇಲ್ಲಿ ಒಣಗಾಕೋದಕ್ಕೆ ಅಂತ ಸ್ಪೇಸ್ ಜಾಗ ಇದು ಮಾಡ್ಕೊಂಡಿರೋವಂಥದ್ದು. ಹಾಗೆ ಹುರಿದ್ರೂ ಕೂಡ ಇಲ್ಲೇ ಹುರಿಯೋದು ಮಾಡೋದು ಎಲ್ಲ ಮಾಡಿ ಇಲ್ಲೇ ಒಣಗಿ ಹಾಕೊಳ್ಳೋದಕ್ಕೆ ಅಂತ. ಇದು ಬಂದು ಬಾಲ್ಕನಿ. ಲೈಟ್ ಆನ್ ಮಾಡಿ. ಇದಕ್ಕೆ ಮೊನ್ನೆ ಡೋರ್ ಎಲ್ಲನೂ ರೆಡಿ ಮಾಡಿಸೋದಿದ್ದು, ಟೆಂಪ್ರವರಿ ಡೋರ್ ಹಾಕ್ಸಿದ್ದೀವಿ ಅಷ್ಟೇ. ಇದು ಬಾಲ್ಕನಿ. ಇದೆಲ್ಲ ಬೆಳಗ್ಗೆ ಹೊತ್ತು ನೋಡ್ಬೇಕು ನೀವು, ತೋಟ ಇದೊಂದು ಬಾಲ್ಕನಿ ಇದೆ. ಆ್ಯಂಡ್ ಇಲ್ಲೂ ತುಂಬ ಸ್ಪೇಸ್ ಇದೆ, ನಾನು ಇಲ್ಲೂ ಎಲ್ಲ ಹುರಿದು ಎಲ್ಲ ಹಾಕೋಬೋದು. ಆ್ಯಂಡ್ ಇದು ಬಂದು ಒಂದು ರೂಮ್, ಇದು ಆಲ್ರೆಡಿ ನೋಡಿದ್ರಿ ಸ್ಟೋರ್ ರೂಮು. ಆ್ಯಂಡ್ ಇದು ಒಂದು ರೂಮು. ಇವಾಗ ನಾನು ಹಿಟ್ಟೆಲ್ಲ ಮಾಡಿಸ್ಕೊಂಬಂದರೆ ಇಲ್ಲೇ ತಣ್ಣಗಾಗೋಕ್ಕೆ ಇಡೋದು ಅಂತ. ತಣ್ಣಗಾಗೋದಕ್ಕೆ ಇಟ್ಕೊಂಡು ಕಂಪ್ಲೀಟ್ ಜಡಿ ಎಲ್ಲ ಹಿಡಿದು ಪ್ಯಾಕಿಂಗ್ ಮಾಡ್ಕೊಳ್ಳೋದಕ್ಕೆ
ಈ ರೂಮು. ಇಲ್ಲೂ ಅಷ್ಟೇ ವಿಂಡೋ ತುಂಬ ದೊಡ್ಡದಾಗಿದೆ, ತುಂಬ ಧೂಳು ಎಲ್ಲ ಬಂದ್ಬಿಡುತ್ತೆ ಅಂದ್ಬಿಟ್ಟು ಅರ್ಧ ಕ್ಲೋಸ್ ಮಾಡಿಸಿ ಇನ್ನೊಂದು ಸ್ವಲ್ಪ ಬಿಟ್ಟಿದ್ದೀವಿ. ಬಾಲ್ಕನಿ ಇದೆ ನೋಡಿ, ಇದು ಒಂದು ಡೋರು, ಇಲ್ಲೂ ಒಂದು ಬಾಲ್ಕನಿ ಇದೆ. ತುಂಬ ಗಾಳಿ ಎಲ್ಲ ಚೆನ್ನಾಗಿ ಬರುತ್ತೆ, ಮಾತ್ರ ಹಿಟ್ಟೆಲ್ಲ ಒಣಗೋದಕ್ಕೆ ಇಡೋದಕ್ಕೆ ಎಲ್ಲನೂ ಚೆನ್ನಾಗಿದೆ. ನಾನು ಇವಾಗ ಇದೊಂದು ಬಾತ್ರೂಮ್ ಒಂದು ರೆಡಿ ಮಾಡಿಸ್ಕೊಳ್ತಾ ಇದ್ದೀನಿ. ಬಾತ್ರೂಮ್ ಅಂದರೆ ಜಸ್ಟು ಒಂದೇ ಒಂದು ಟ್ಯಾಪ್ ಥರ, ಒಂದು ಟ್ಯಾಪ್ ಇಟ್ಕೊಳ್ಳೋದಷ್ಟು, ಕಮೋಡೆಲ್ಲ ಏನೂ ಇಲ್ಲ, ಜಸ್ಟ್ ಒಂದು ಟ್ಯಾಪ್ ಇಟ್ಟು ನನಗೆಲ್ಲ ತೊಳೆಯೋದಕ್ಕೆ, ವಾಶ್ ಮಾಡ್ಕೊಳ್ಳೋದಕ್ಕೆ ಅಂಥೇಳಿ ಒಂದು ಟ್ಯಾಪ್ ಇಟ್ಸ್ಕೊತಾ ಇದ್ದೀನಿ ಅಷ್ಟೇ. ಕಮೋಡೆಲ್ಲನೂ ಕೂಡ ಫಿಟ್ ಮಾಡಿಸ್ತಾ ಇಲ್ಲ, ಜಸ್ಟ್ ವಾಷಿಂಗ್ ಪರ್ಪಸ್ ಮಾತ್ರ ಇದು ಒಂದು ರೆಡಿ ಮಾಡಿಸ್ಕೊತಾ ಇದ್ದೀನಿ. ಹಂಗಾಗಿ ಇನ್ನೊಂಚೂರು ಪ್ಲಂಬರಿಂಗ್ ಕೆಲಸ ಇದೆ. ಅಲ್ಲೇ ಈಗ ಅಲ್ಲೊಂದು ಪ್ಲಂಬರ್ ಟ್ಯಾಪ್ ಹಾಕ್ಸೋದಿದೆ ಅಷ್ಟೇ, ತುಂಬ ಏನು ಇದು ಮಾಡೋಕ್ಕೆ ಹೋಗ್ತಾ ಇಲ್ಲ. ಅದು ಪ್ಲಂಬರ್ ಅವ್ರು ಬಂದು ಹಾಕ್ತಾರೆ, ಅದೊಂದು ಮಾಡ್ತಾರೆ ಬಂದವರು, ಅದೊಂದು ಕೆಲಸ ಮಾಡಿಸ್ಕೊತಾ ಇದ್ದೀನಿ. ಹಾಗಾಗಿ ಇದೊಂದು ಬೇಗ್ ರೂಮ್, ಜಸ್ಟ್ ಒಂದು ಸ್ಟೋರ್ ರೂಮ್ ಥರ. ಅಂದರೆ ಟೈಲ್ಸ್ ಎಲ್ಲ ಏನೇನು ಉಳಿದಿತ್ತು ನಾವು ಈ ಮನೆ ಕೆಲಸ ಮಾಡಿಸ್ಬೇಕಾದ್ರೆ ಅದು, ಇದು ನಮ್ಮ ಮನೆ ಟೈಲ್ಸ್ ಇಲ್ಲಿರೋದು, ಇವು ಎಲ್ಲ ಇಲ್ಲಿದ್ದಾವೆ. ಇಂದ ನೋಡಿ, ಇದು ಒಂದು ಸ್ಟೋರ್ ರೂಮ್ ಆಗೇ ಇತ್ತು, ಖಾಲಿನೇ ಇತ್ತು. ಒಂಥರ ಹೆಂಗೆ ಅಂದ್ಕೊಂಡೇ ಇರಲಿಲ್ಲ ನನಗೆ ಮಾಲ್ ಪೌಡ್ರಿಗೆ ಯೂಸ್ ಆಗುತ್ತೆ ಇದು ಅಂತ. ಸುಮ್ಮನೆ 5 ಇಯರ್ಸಿಂದ ಒಂದು ಸ್ಟೋರ್ ರೂಮ್ ಥರ ಯೂಸ್ ಮಾಡ್ತಾಯಿದ್ವಿ. ಬಟ್ ಈಗ ನನಗೆ ಮಾಲ್ ಪೌಡರ್ಗೆ ಒಂದು ಆಪರ್ಚುನಿಟಿ ಸಿಕ್ಕಿದೆ ಯೂಸ್ ಮಾಡ್ಕೊಳ್ಳೋಕ್ಕೆ. ಎಷ್ಟು ದಿನ ಸಿಗುತ್ತೆ ಅಷ್ಟು ದಿನ ಈ ಮನೇನ ಯೂಸ್ ಮಾಡ್ಕೊಳ್ತೀನಿ. ನೋಡೋಣ ಎಷ್ಟು ದಿನಗಳ ಕಾಲ ಇದನ್ನ ಕೈಗೆ ಇರುತ್ತೆ, ಮಾಡ್ಕೊಳಕ್ಕಾಗತ್ತೆ ಅಂತ. ಅದಕ್ಕೋಸ್ಕರ ಸದ್ಯ ತುಂಬ ಜಾಸ್ತಿ ದುಡ್ಡೆಲ್ಲ ಖರ್ಚು ಮಾಡೋಕ್ಕೆ ಹೋಗ್ತಿಲ್ಲ. ಜಸ್ಟ್ ಟೆಂಪ್ರವರಿಗೆ ಏನೇನು ಮಾಡಿಸ್ಬೇಕು ಅಷ್ಟು ಮಾತ್ರ ಸಣ್ಣ ಪುಟ್ಟ ಮಾಡಿಸ್ತಾ ಇದ್ದೀವಿ. ಇದಾದಮೇಲೆ ಇನ್ನೇನಿದ್ರು ನನ್ನ ಕೆಲಸ ಇಲ್ಲೇ ಇರೋದು. ನಾನು ಸ್ವಲ್ಪ ಇಲ್ಲೇ ಇರುತ್ತೆ ನನ್ನ ಕೆಲಸ ಎಲ್ಲ ಮಾಡಿಕೊಂಡು ಬೀಗ ಹಾಕ್ಕೊಂಡು. ಓಕೆ, ನೀನು ಇವಾಗ ಹೋಗೋದು ಮನೆಯಲ್ಲಿ ಚಿಕನ್ ಕರಿ ಆಫ್ ಮಾಡಿ. ಕಪಿಗಳ ತೆಗಿರಿ ಬಾ, ಹಿಂಗೆ ಕಪಿರಾಯಿ ಅಂತ ಕಾಣುತ್ತೆ. ಇಷ್ಟೇ ನಮ್ಮ ಮನೆ ಇರೋದು. ನಾವೇ ಕ್ಲೀನ್ ಮಾಡ್ಸಿಕೊಂಡು ಹಾಯ್ ಅಜ್ಜಿ. ಅಪ್ಪ ಅಜ್ಜಿಗೆ ತರ ಕುತ್ಕೊಬೇಕು ಅಂತ, ಅದಕ್ಕೆ ನಮ್ಮ ಮಗ ಅಜ್ಜಿ ಇವಾಗ ಹಾಯ್ ಅಜ್ಜಿ. ಓಕೆ ಫ್ರೆಂಡ್ಸ್, ಇವತ್ತಿನ ಡೇ ಈ ರೀತಿಯಾಗಿತ್ತು. ತೆಗಿರೋ ಧೂಳಾಗಿದೆ ನೋಡಿಗಳ ಹೇಗಿದೆ ನಮ್ಮ ಮನೆ ಅಂತ. ಓಕೆ, ಇವತ್ತಿನ ಡೇ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಡೋಸ್ ಆಗಿರೋ ಮಕ್ಕಳ ಮನೆ ಒಳಗಡೆ ಲೈಕ್ ಅಂಡ್ ಶೇರ್ ಅಂಡ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್.